ನಾವು ರ್ಯಾಪ್ಟಿ ಹೆಚ್ ವಿ ಬಗ್ಗೆ ವಿಡಿಯೋ ಮಾಡಾದ್ಮೇಲೆ ಬರೀ ಚೆನ್ನೈಯಲ್ಲಿ ಇದೆಯಾ, ಬ್ಯಾಂಗ್ಳೂರಲ್ಲಿ ಇಲ್ವಾ, ಬೇರೆ ಊರಿನಲ್ಲಿ ಇಲ್ವಾ ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರು. ಬಟ್ ಫೈನಲಿ ಇವಾಗ ನಮ್ಮ ಬ್ಯಾಂಗ್ಳೂರ್ನಲ್ಲಿ ರ್ಯಾಪ್ಟಿ ಹೆಚ್ ವಿ ಶೋರೂಮ್ ಓಪನ್ ಆಗಿದೆ. I'd suffocate with your arms around my neck. Around my neck. I'd suffocate with your neck. Around my neck. ನಮ್ಮ ಬ್ಯಾಂಗ್ಳೂರ್ನ ಕೋರಮಂಗಲದಲ್ಲಿರೋ ರ್ಯಾಪ್ಟಿ ಹೆಚ್ ವಿ ಶೋರೂಮ್ ಇವಾಗ ಹೇಗಿದೆ, ಸೊ ಯಾವ ತರ ಮಾಡಿದ್ದಾರೆ, ಶೋರೂಮ್ ಹೇಗೆ ಕಾಣಿಸ್ತಾ ಇದೆ, ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ನಮಗೆ ರಿಸೆಪ್ಷನ್ ಏರಿಯಾ ಕಾಣಿಸುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಕಸ್ಟಮರ್ ಲಾಂಜ್ ಇದೆ ಕೂತ್ಕೊಳ್ಳೋದಕ್ಕೋಸ್ಕರ. ಮತ್ತು ವೆಹಿಕಲ್ಸ್ನು ಕೂಡ ನೋಡ್ಬೋದು. ಇಲ್ಲಿ T30 ವೇರಿಯಂಟು ಬ್ಲ್ಯಾಕ್ ಮತ್ತು ಸಿಲ್ವರ್ ಎರಡೂ ಇದೆ. ಅದಾದಮೇಲೆ ಇಲ್ಲಿ ಚಾಸಿಸ್ ಹೇಗಿದೆ ಅಂತ ಒಂದು ಮಾಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಒರಿಜಿನಲ್ ಚಾಸಿಸೇ ಅದು, ಆಫ್ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ ಬ್ಯಾಟ್ರಿ, ಆ್ಯಕ್ಚುಲಿ ಇದು ಮೈನು ಬ್ಯಾಟ್ರಿ IP67 ಅಂತ ತೋರಿಸೋದಕ್ಕೋಸ್ಕರ. ಸೊ ನೀರೊಳಗಡೆ ಸಬ್ಮರ್ಸ್ ಮಾಡಿಬಿಟ್ಟು ಇಟ್ಟಿದ್ದಾರೆ ನೋಡಿ. ಇದು IP67 ರೇಟೆಡ್ಡು, ಹಾಗಾಗಿ ಅದನ್ನು ಇಟ್ಟಿದ್ದಾರೆ. ಅದಾದಮೇಲೆ ಬ್ಯಾಟ್ರಿ ಆರ್ಕಿಟೆಕ್ಚರ್ನು ಕೂಡ ತೋರಿಸಿದ್ದಾರೆ. ಹೈ ವೋಲ್ಟ್ ಆರ್ಕಿಟೆಕ್ಚರ್ ಆಗಿರೋದ್ರಿಂದ ಈ ರೀತಿ ತೋರಿಸಿದ್ದಾರೆ. 240 ವೋಲ್ಟ್ ಆರ್ಕಿಟೆಕ್ಚರ್ ಇದು. ಸೊ ಅದಾದಮೇಲೆ ನೋಡ್ಬೋದು. ಸೊ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ರೆಡ್ ಕಲರ್ ಇನ್ನೂ ಚೆನ್ನಾಗಿದೆ. T30S ಇನ್ನೂ ತುಂಬ ಚೆನ್ನಾಗಿದೆ. ಬಟ್ ವೈಟು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಗ್ರೀನ್ ಆ್ಯಕ್ಸೆಂಟ್ ಎಲ್ಲ ಕಾಣಿಸುತ್ತೆ, ನೋಡ್ಬೋದು. ಇಲ್ಲೂ ಕೂಡ T30 ಅನ್ನೋದು ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಸೊ ವೆಹಿಕಲ್ ಆಲ್ರೆಡಿ ನಮ್ಮ ಚಾನಲಲ್ಲಿ ವೆಹಿಕಲ್ ಓಡಿಸಿರೋದು ಮತ್ತು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಡಿಟೇಲ್ಡ್ ರಿವ್ಯೂನು ಕೂಡ ಹಾಕಿದ್ದೀನಿ. ಸೊ ನೀವು ಆ ವೀಡಿಯೋಸ್ನ ನೋಡಬೇಕು ಅಂದರೆ ಮೇಲ್ಗಡೆ ರೆಕಮೆಂಡೇಷನ್ ಕಾಣಿಸ್ತಾ ಇರುತ್ತೆ, ನೀವು ನೋಡ್ಬೋದು. ಸೊ ಇಲ್ಲಿರೋದು ಸಿಲ್ವರ್ ಕಲರ್, ಸೇಮ್ ಅಲ್ಲಿ ಲಾಸ್ಟಲ್ಲಿ ನಿಂತಿದೆಯಲ್ಲ, ಸೊ ಅದೇ ಮಾಡಲ್ ಇದು, ಸೇಮ್ ಟು ಸೇಮ್ T30. ಸೊ T30 ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಟೈರ್ ಆಗರ್, ಮತ್ತು ಇಲ್ಲಿ ಟೈಲ್ ಟೈಡಿ ಏನೋ ಇದು ಕಟ್ಟಾಗಿರಲ್ಲ, ಸೊ ಫುಲ್ ಬಂದಿರುತ್ತೆ. T30Sನಲ್ಲಿ ನಮಗೆ ಹಿಂದುಗಡೆ ಒಂದು ಮಡ್ಗಾರ್ಡ್ ಏನಿದೆ ಅಥವಾ ಟೈರ್ ಆಗರ್ ಏನಿರುತ್ತೋ, ಸೊ ಅಲ್ಲಿಗೆ ನಮಗೆ ಇಂಡಿಕೇಟರ್ಸ್ ವಿತ್ ನಂಬರ್ ಪ್ಲೇಟ್ ಹೋಲ್ಡರ್ ಬರುತ್ತೆ. ಸೊ ಅದೊಂದು ಡಿಫ್ರೆನ್ಸು. ಸೊ ಶೋರೂಮ್ ತುಂಬ ಲಕ್ಸುರಿಯಸ್ ಆಗಿದೆ, ಫುಲ್ ಲೈಟಿಂಗ್ ಇದೆ. ಸೊ ನೀವೇನಾದರೂ ರ್ಯಾಪ್ಟಿ ಹೆಚ್ ವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಕೋರಮಂಗಲದಲ್ಲಿರೋ ಶೋರೂಮ್ಗೆ ಇಲ್ಲಿ ಬರ್ಬೋದು. ಸೊ ಈ ರೀತಿ ಕಾಣಿಸುತ್ತೆ. ಸೊ ರ್ಯಾಪ್ಟಿ ಅವರು ಲಾಂಚ್ ಇವೆಂಟ್ ಆರ್ಗನೈಸ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ಕಸ್ಟಮೈಸ್ಡ್ ಹೆಲ್ಮೆಟ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಂಡ್ ಆರ್ಟ್ ಇದು. ಸೊ ಇದೊಂದು ಸೆಕ್ಷನ್ ಅರೇಂಜ್ ಮಾಡಿದ್ದಾರೆ. ಎಲ್ಲ ಕಂಪ್ಲೀಟ್ ಕಸ್ಟಮೈಸ್ಡ್ ಹೆಲ್ಮೆಟ್ನ ನಾವು ಡಿಸೈನ್ ಮಾಡಿಸ್ಕೋಬೋದು, ಅದೊಂದು ಅರೇಂಜ್ ಮಾಡಿದ್ರು. ಸೊ ಇದಾದ್ಮೇಲೆ ಪೋಲಾರೈಡ್ ಫೋಟೋಸ್ ತೆಗಿತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಮ್ಮದು ಆಲ್ರೆಡಿ ತಗೊಂಡಿದ್ದಾರೆ. ಸೊ ಅದಾದಮೇಲೆ ಪಿಜ್ಜಾ ಎಲ್ಲ ಅರೇಂಜ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಡ್ರಿಂಕ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಪಿಜ್ಜಾ ಇದೆ. ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇರೋಕ್ಕಿಲ್ಲ. ಮ್ಯೂಸಿಕ್ ಕೂಡ ಇಲ್ಲಿ ಅರೇಂಜ್ ಮಾಡಿದ್ದಾರೆ ನೋಡ್ಬೋದು. ಮ್ಯೂಸಿಕ್ ಅದಾದ್ಮೇಲೆ ಆಕ್ಚುಲಿ ಬೈಕಲ್ಲಿ ಒಂದು ಗೇಮ್ ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ. Thank you so much first of all for coming. I'll keep this very quick. Again, we're a very young company in every which way. We're about 7 years old, but we just started sales 3 months ago. So we're as young as a company can be in the OEM space. And also you might have seen the team here, and some of you have already visited our factory as well. We're about 220 people strong today, but average age is about 22-23. So we've got a lot of energy. We're trying to do a lot of interesting things, but at the heart, I just wanted to give you guys an idea of why we started Rapti, why we exist. Again, I heard a lot of interesting things about, and largely everybody speaking about fast charging and CCS, and obviously comparing us with some of our peers as well, which is a good thing, by the way. So, but I wanted to also kind of, every one of our guys, all of my colleagues feel the same way about the company. So feel free to ask any questions. We've got some cool stuff. Obviously, we've got custom helmets. Feel free to take 1 or 2 helmets home if you want to use it. If you want to keep it as a souvenir, it's up to you. We've got about 8 games on that motorcycle, arcade games, right from Break to Beer Blitz on that motorcycle. So try that out. That's a lot of fun. Prithvi Poti here kind of built out that entire software stack. Again, kind of just to showcase what we have and what we can build on the motorcycle itself.
But again, thank you so much for coming. I really appreciate it. I'm going to be here. Please feel free to ask me any questions, anything, and happy to kind of. Please do take a test ride. I'd be happy to send out a motorcycle maybe in a couple of weeks for you guys to have a long ride as well. I'd love to get your feedback. Love to know how we can keep improving on the motorcycle and continue to have your support. So yeah, thank you. Thanks a lot. Really appreciate it. ಸೊ ಇದಾಗಿತ್ತು ರ್ಯಾಪ್ಟಿ HV ಬ್ಯಾಂಗ್ಳೂರ್ ಶೋರೂಮಿನ ಒಂದು ಕಂಪ್ಲೀಟ್ ವಾಕ್ ಅರೌಂಡ್. ಸೊ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ರ್ಯಾಪ್ಟಿ HV ಮತ್ತು ಅದರ್ ವೆಹಿಕಲ್ಸ್ ಅಪ್ಡೇಟ್ಸ್ ಕೂಡ ನಿಮಗೆ ಬೇಗ ತಲುಪುತ್ತೆ.